ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿನ್ನೆ ಪಾಕಿಸ್ತಾನ ವಿರುದ್ಧ ಬಾಂಗ್ಲಾದೇಶ 11 ರನ್ಗಳಿಂದ ಸೋತ ಮೇಲೆ ಬಾಂಗ್ಲಾದೇಶದ ನಾಯಕ T20 ನಾಯಕ ಆಗಿರುವಂತ ಲಿಟಲ್ ದಾಸ್ ಅವರು ನಮ್ಮ ಭಾರತದ ಬಗ್ಗೆ ಆದ್ರೆ ಮಾತನಾಡಿದ್ದಾರೆ. ಅಷ್ಟಕ್ಕೂ ಏನು ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಏಷ್ಯಾ ಕಪ್ ನ ಟಾಪ್ 4 ನ ಪಂದ್ಯದಲ್ಲಿ ನಿನ್ನೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ಇತ್ತು. ಇವೆರಡು ತಂಡದಲ್ಲಿ ಯಾವ ತಂಡ ಗೆದ್ದರೂ ಕೂಡ ಫೈನಲ್ ಗೆ ಹೋಗ್ತಿತ್ತು ಅಂತಾನೆ ಹೇಳ್ಬೋದು. ನಿನ್ನೆ ಬಾಂಗ್ಲಾದೇಶ ವಿರುದ್ಧ ಪಾಕಿಸ್ತಾನ 11 ರನ್ಗಳಿಂದ ಗೆದ್ದ ಕಾರಣದಿಂದಾಗಿ ಫೈನಲ್ ಗಾದ್ರೆ ಹೋಗಿದೆ. ಇನ್ನು ಸೋತ ಮೇಲೆ ಲಿಟಲ್ ದಾಸ್, ಬಾಂಗ್ಲಾದೇಶದ ಆಟಗಾರ ಆಗಿರುವಂತಹ ಲಿಟಲ್ ದಾಸ್ ಅವರು ನಮ್ಮ ಭಾರತದ ಬಗ್ಗೆ ಆದ್ರೆ ಮಾತನಾಡಿದ್ದಾರೆ. ಇನ್ನು ಲಿಟಲ್ ದಾಸ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ನಮ್ಮ ಬಾಂಗ್ಲಾದೇಶ ತಂಡ ಇವತ್ತು ಬ್ಯಾಟಿಂಗ್ ನಲ್ಲಿ ಆಗಿರ್ಬೋದು, ಬೌಲಿಂಗ್ ನಲ್ಲಿ ಆಗಿರ್ಬೋದು, ಎರಡರಲ್ಲೂ ಕೂಡ ಕಳಪೆ ಫಾರ್ಮ್ ಅಂತೂ ತೋರಿಸಿಲ್ಲ ಅಂತಾನೆ ನಾನು ಹೇಳ್ತೇನೆ. ಯಾಕಂತಂದ್ರೆ ಬೌಲಿಂಗ್ ನಲ್ಲಿ ಉತ್ತಮ ಪ್ರದರ್ಶನ ಆದ್ರೆ ನಾವು ಕೊಟ್ಟಿದ್ದೇವೆ, ಆದ್ರೆ ಬ್ಯಾಟಿಂಗ್ ಮಾಡುವಲ್ಲಿ ಎಡವಿದರು ನಮ್ಮ ಬ್ಯಾಟರ್ಸ್ ಎಂದು ಲಿಟಲ್ ದಾಸ್ ಹತ್ರ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಮಾತಾಡ್ತಾ ಪಾಕಿಸ್ತಾನ ಮತ್ತು ಭಾರತ ಈ ಬಾರಿ ಫೈನಲ್ ಏಷ್ಯಾ ಕಪ್ ನ 2025 ಏಷ್ಯಾ ಕಪ್ ನ ಫೈನಲ್ ಪಂದ್ಯ ಆದ್ರೆ ಆಡುತ್ತಿವೆ. ಇನ್ನು ಈ ಪಂದ್ಯದಲ್ಲಿ ನನ್ನ ಪ್ರಕಾರ ಭಾರತ ತಂಡ ಗೆಲ್ಲುತ್ತೆ ಅನಿಸುತ್ತಿದೆ ಎಂದು ಲಿಟಲ್ ದಾಸ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.